ಓಂ ಶಾಂತಿ. ಒಂದು ಪ್ರಯಾಣಿಕ ಇರ್ತಾನೆ, ಒಬ್ಬ ಪ್ರಯಾಣಿಕ ಇರ್ತಾನೆ. ಆ ಪ್ರಯಾಣಿಕ ಹೀಗೆ ಪರ್ಯಟನೆ ಮಾಡ್ತಾ 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 ಏನೋ ಹುಡ್ಕೊಂಡು ಹೊರಟಿರ್ತಾನೆ. ಮಾಡ್ತಾ 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 ಅದ್ ಯಾವ ಬೆಟ್ಟ ಹತ್ತದ್ನೋ ಯಾವ ಬೆಟ್ಟ ಇಳಿದ್ನೋ ಗೊತ್ತಾಗಲ್ಲ. ಕೊನೆಗೆ ಒಂದು ಬೆಟ್ಟಗಳ ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಒಂದೇ ಒಂದ್ ಸಣ್ಣ ಊರಿರತ್ತೆ. ಆ ಊರಿಗೆ ಬಂದ್ಬಿಡ್ತಾನೆ. ಬಂದ್ಬಿಡ್ತಾನೆ. ವಾಪಸ್ ಹೋಗಕ್ಕೆ ಅವನಿಗೆ ಹೆಂಗ್ ಹತ್ತಿದ್ರು ಹೋಗಕ್ಕೆ ಆಗ್ತಾ ಇರಲ್ಲ. ಆ ತರ ಒಂದು ಸನ್ನಿವೇಶ ರಚಿಸಲ್ಪಡುತ್ತದೆ. ಸರಿ, ಈ ಊರಲ್ಲೇ ಇದ್ದು ನೋಡೋಣ ಅಂತ ಹಳ್ಳಿ ಒಳಗ್ ಹೋಗ್ತಾನೆ. ನೋಡಿದ್ರೆ ಎಲ್ರು ಕುರುಡ್ರು ಅಲ್ಲಿ. ದ ಸಿಟಿ ಆಫ್ ಬ್ಲೈಂಡ್ ಅಂತ ಈ ಕಥೆಯನ್ನ ಒಬ್ಬ ಇಂಗ್ಲಿಷ್ ಬರಹಗಾರ 1904ನೇ ಇಸ್ವಿಲಿ ಇದು ಬರ್ದಿದ್ದು. ಇದನ್ನ ತುಂಬಾ ಪ್ರಚಲಿತವಾಗಿದೆ ಅಂತ ಈ ಲೌಕಿಕ ಪ್ರಪಂಚದಲ್ಲಿ ಅನೇಕ ನೀತಿಗಳನ್ನ ಇದು ಹೇಳುತ್ತೆ ಅಂತ ಹೇಳ್ಬಿಟ್ಟು ಸಚಿನ್ ಅಣ್ಣವರು ಇದನ್ನ ಹೇಳ್ತಾ ಇದ್ರು. ಸೊ ಅವನು ಬರ್ತಾನೆ. ಇಲ್ಲಿ ನೋಡಿದ್ರೆ ಎಲ್ಲ ಕುರುಡ್ರಾಗಿದ್ದಾರೆ. ಅಲ್ಲಿ ಮುಂಚೆ ಎಲ್ಲರೂ ನಮ್ಮ ಹಂಗೆ ದೃಷ್ಟಿ ಇರೋಂಥವ್ರೆ ಇದ್ರಂತೆ. ಒಂದು ಯಾವ್ದೋ ವೈರಸ್ ನಿಂದ ಏನಾಗಿದೆ, ಪ್ರತಿಯೊಂದು ಹುಟ್ಟೋ ಮಗುನು ಅಂಧರಾಗೇ ಹುಟ್ಟೋಕ್ ಸ್ಟಾರ್ಟ್ ಆಗ್ಬಿಟ್ಟತೆ. ಕೊನೆಯ ಮನುಷ್ಯ ಯಾರು ಕಣ್ಣಿದ್ದವನಿರ್ತಾನೆ ಅವನು ರಾಜ ಆಗಿರ್ತಾನೆ. ಯಾವಾಗ ಅವನು ಸತ್ತೋಗ್ಬಿಡ್ತಾನೋ ಕ್ರಮೇಣ ಇವ್ರಿಗೆಲ್ಲರಿಗೂ ಕಣ್ಣಿರೋದೇ ಒಂದು ಐಬು ಅಥವಾ ಒಂದು ಕೊರತೆ ಅನ್ನೋ ತರ ಆಗ್ಬಿಡತ್ತೆ. ಅವ್ರಿಗೆ ಗೊತ್ತೇ ಇಲ್ಲ ಕಣ್ಣಿರ್ಬೇಕು, ಕಣ್ಣಿರೋದು ಸ್ವಾಭಾವಿಕ ಅನ್ನೋದೇ ಗೊತ್ತಿಲ್ಲ. ಆ ಮಟ್ಟಕ್ಕೆ ಪೀಳಿಗೆ ನಂತರ ಪೀಳಿಗೆ ಬರೀ ಕುರುಡ್ರೇ ಹುಟ್ತಾ ಹುಟ್ತಾ ಅವ್ರಿಗೆ ಕಣ್ಣು ಇರ್ಬೇಕು ಅನ್ನೋ ಒಂದು ಜ್ಞಾನ ಕೂಡ ಹೊರಟೋಗ್ಬಿಡತ್ತೆ. ಅಂತಹ ಒಂದು ಸಮಯದಲ್ಲಿ ಈ ಪ್ರಯಾಣಿಕ ಹೋಗ್ತಾನೆ. ಇವನ ಹತ್ರ ಕಣ್ಣಿದೆ. ಇವ್ನ್ ನೋಡ್ತಾನೆ, ಇವ್ರು ಹೆಂಗೆ ಅಂಧರಾಗಿ ಇವ್ರು ಹಿಂಗೆಲ್ಲ ಬದುಕ್ತಾ ಇದಾರಲ್ಲ. ಎಲ್ಲಾ ಮನೆಗಳಿಗೂ ಓಡಾಡೋ ಜಾಗದಲ್ಲೆಲ್ಲ ಒಂದು ತರ ಕಟ್ಟೆ ಕಟ್ಬಿಟ್ಟಿರ್ತಾರೆ. ಸೊ ದಟ್ ಎಲ್ಲರೂ ಕರೆಕ್ಟಾಗೆ ನೀಟಾಗೆ ರಸ್ತೆಯಲ್ಲೇ ಓಡಾಡ್ಲಿ, ಅಂದ್ರೆ ಯಾರಿಗೂ ಎಡುವುದು ಬೀಳೋದು ಆಗ್ಬಾರ್ದು ಅಂತ. ಅವಾಗ ಅವನಿಗೆ ಡೌಟ್, ಇದೇನಿದು, ಯಾವ ಊರಿಗೆ ಬಂದಿನಿ ಅಂತ. ಅವಾಗ ನೋಡ್ತಾನೆ ಯಾರಿಗೂ ಕಣ್ಣಿಲ್ಲ. ಅದಕ್ಕೆ ಅವ್ರು ಕರೆಕ್ಟಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಅವನು ಅನೇಕರ ಜೊತೆ ಮಾತಾಡ್ತಾನೆ, ಎಲ್ಲಾರ್ಗು ಹೇಳಕ್ ಟ್ರೈ ಮಾಡ್ತಾನೆ. ನೋಡು, ಕಣ್ಣಿ ಅಂತ ಇರುತ್ತೆ, ಅದು ನಮಗ್ ಬೆಳಕು ಕೊಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಅವ್ರಗಳಿಗೆ ಅದನ್ನ ಅರ್ಥ ಮಾಡ್ಸಕ್ಕಾಗಲ್ಲ, ಯಾಕಂದ್ರೆ ಶಬ್ದಗಳಲ್ಲಿ ಕಣ್ಣು ಅಂದ್ರೇನು, ದೃಷ್ಟಿ ಅಂದ್ರೇನು ಹೇಳಕ್ಕಾಗಲ್ಲ. ಆದ್ರೆ ಕೊನೆಗೆ ಇರ್ಲಿ ಬಿಡು, 4 ದಿನ ಇರೋಣ ಅಂತ ಹೇಳಿ ಇರ್ತಾನೆ. ನೋಡೋಣ, ಸ್ವಲ್ಪ ದಿನ ಇದ್ರೆ ನಾನು ಇವ್ರನ್ನ ಮನವೊಲಿಸ್ಬೋದು ಅಂತ ಅವನು ಭಾವಿಸ್ತಿರ್ತಾನೆ. ಈ ಕಣ್ಣಿಲ್ದೇ ಇರೋರ ರಾಜ್ಯದಲ್ಲಿ ಕಣ್ಣಿರೋಂತಾನೆ ಏನಾಗ್ತಾನೆ, ರಾಜ ಆಗ್ಬಿಡ್ತಾನೆ ಅಂತಾರೆ. ಒಂದ್ ಕಣ್ಣಿದ್ರು ಕೂಡ ಅವನ್ ರಾಜ, ಕಣ್ಣಿಲ್ದೇ ಇರೋಂಥವ್ರು ಇದ್ರಲ್ಲಿ. ಆ ರೀತಿ ಆಗತ್ತೆ. ಅವನು ಎಲ್ಲರೂ ಇವನು ಏನೋ ಒಂದು ಜ್ಞಾನ ಹೇಳ್ತಿದ್ದಾನೆ ಅಂದ್ಕೊಂಡು ಕೇಳ್ತಾ ಇರ್ತಾರೆ. ಬಟ್ ಅವ್ನು ಯಾವಾಗ್ಲೂ ಕಣ್ಣಿನ ಬಗ್ಗೆನೇ ಹೇಳ್ತಾ ಇರ್ತಾನೆ. ಇವ್ರಿಗೆ ಕಣ್ಣಂದ್ರೆ ಏನನ್ನೋದು ಗೊತ್ತೇ ಇಲ್ಲ. ಪೂರ್ವಜರ ಪೀಳಿಗೆಗೆ ಕಣ್ಣಿರೋದು ಎಂಡ್ ಆಗ್ಬಿಟ್ಟಿದೆ. ಹಂಗಾಗಿ ಅವನಿಗೆ ಅವ್ರೆಲ್ಲರೂ ಇವನ್ಗೆಲ್ಲ ಹುಚ್ಚಿಡ್ದಿದೆ, ಹಂಗೆ ಹಿಂಗೆ ಅಂತೆಲ್ಲ ಇವನನ್ನ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಆ ಮಧ್ಯದಲ್ಲಿ ಒಬ್ಬ ಹುಡುಗಿ ಇರ್ತಾಳೆ ಅಲ್ಲಿ. ಅವಳ ಮೇಲೆ ಇವನಿಗೆ ಪ್ರೀತಿ ಆಗತ್ತೆ. ಸರಿ, ಇವಳಿಗಾರು ನಾನು ಅರ್ಥೈಸಿ ಹೇಳ್ಬೇಕು ಅಂತ ಅವಳಿಗೆ ಅರ್ಥೈಸಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಅವಳು, ಅಪ್ಪ ನಿನ್ ಪುರಾಣ ಎಲ್ಲ ಹೇಳ್ಬೇಡ, ನನಗೆ ಸುಮ್ನಿದ್ ಬಿಡ ಅಂತ ಹೇಳ್ತಿರ್ತಾಳೆ. ಕೊನೆಗೆ ಅವಳನ್ ಮದ್ವೆ ಆಗ್ತೀನಿ ಅಂತ ಆ ಊರಿನ ಮುಖಂಡರಿಗೆ ಹೇಳ್ತಾರೆ. ಸರಿ, ಮದ್ವೆ ಆಗೋದಾದ್ರೆ ಆಗು, ಪರವಾಗಿಲ್ಲ. ಆದ್ರೆ ನೀನು ಕೂಡ ನಮ್ಮಂಗೆ ಕಣ್ಣಿಲ್ದಂಗ್ ಇರ್ಬೇಕು. ಅದಕ್ಕೆ ನಾಳೆ ಬೆಳಗ್ಗೆ ನಿನ್ ಮೊದ್ಲು ಕಣ್ ಕೀಳಿಸ್ತೀವಿ ಅಂತ ಹೇಳ್ತಾರೆ. ಇವನಿಗೆ ಬೇರೆ ದಾರಿನೇ ಇಲ್ಲ. ಕೊನೆಗೆ ಒಪ್ಕೊಂಡ್ಬಿಡ್ತಾನೆ. ಆಮೇಲೆ ರಾತ್ರಿ ಎಲ್ಲ ಯೋಚಿಸ್ತಾನೆ, ಇದೇನಪ್ಪ ಇದು, ಕಣ್ಣಿಲ್ದಂಗೆ ಹೆಂಗಪ್ಪ ಬದುಕೋದು ಅಂತ ಹೇಳಿ ಕೊನೆಗೆ ಆ ಜಾಗದಿಂದ ಹೊರಟು ಹೋಗ್ಲೇಬೇಕು. ಇನ್ನ ಅವನು ಒಂದು ಅಲ್ಲೇನೆ ಇದ್ಬಿಟ್ಟು ಆರಾಮಾಗಿ ಇವ್ರಿಗೆಲ್ಲ ರಾಜ ಆಗ್ಬೋದು ಅಂತ ಒಂದು ಆಸೆನೂ ಇಟ್ಕೊಂಡಿರ್ತಾನೆ. ಅದಕ್ಕೆ ಹೆಚ್ಚಿಗೆ ದಾರಿ ಹುಡ್ಕಕ್ಕೂ ಹೋಗಿರಲ್ಲ. ಈಗ ಅನಿವಾರ್ಯ ಎದ್ನೋ ಬಿದ್ನೋ ಅಂತ ರಾತ್ರಿ ಹುಡುಕಿ ಹೆಂಗೋ ದಾರಿ ಮಾಡ್ಕೊಂಡು ಆ ಊರಿಂದ ಹೊರಗ್ ಬರ್ತಾನೆ. ಇದ್ರದ್ದು ಆಧ್ಯಾತ್ಮಿಕ ರಹಸ್ಯ ಏನಂದ್ರೆ, ನಾವು ಈಗ ಜ್ಞಾನದಲ್ಲಿ ಇದೀವಿ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದೀವಿ. ನಮಗೆ ಸತ್ಯ ಅಂದ್ರೆ ಏನು, ಸುಳ್ಳು ಯಾಕೆ ಹೇಳ್ಬಾರ್ದು, ತಪ್ಪು ದಾರಿ ಯಾಕೆ ಮಾಡಬಾರ್ದು, ವಿಕಾರಗಳನ್ನ ಯಾಕೆ ಬಳಸಬಾರ್ದು, ಮತ್ತೆ ಶ್ರೀಮತ ಏನೇನ್ ಹೇಳುತ್ತೆ ಅದನ್ನ ಯಾಕೆ ಹೇಗೆ ಧಾರಣೆ ಮಾಡಬೇಕು ಅನ್ನೋದನ್ನ ಬಾಬಾರವರು ಹೇಳಿದ್ದಾರೆ. ಇದು ನಮ್ಗೆ ಕಣ್ಣಿದೆ, ಬಾಬಾರವರು ಹೇಳಿದ್ದು ಕಾಣಿಸ್ತಾ ಇದೆ. ಲೌಕಿಕದಲ್ಲಿ ಇರೋರ್ಗೆ ಇದ್ಯಾವ್ದ್ರದ್ದು ಪರಿವೇನೇ ಇಲ್ಲ. ಪ್ರಾಪಂಚಿಕ ಸುಖವನ್ನೇ ಸರ್ವ ಸುಖ ಅಂತ ಭಾವಿಸ್ತಾರೆ.
ನಾವೇನು ಅತೀಂದ್ರಿಯ ಸುಖದ ವರ್ಣನೆ ಮಾಡ್ತೀವಿ, ನಮ್ಗೆ ತಲೆ ಸರಿ ಇಲ್ಲ ಅನ್ನೋ ಮಟ್ಟಕ್ಕೂ ಕೆಲವರು ಹೇಳ್ತಾರೆ. ನೀವು ಪ್ರಪಂಚದ ಸುಖನೇ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಅವ್ರು ನಮ್ಮ ಹತ್ರ ಬಹಳಷ್ಟು ವಾದಿಸ್ತಾರೆ. ಅಂಥವ್ರ ಮಧ್ಯೆ ಇದ್ಬಿಟ್ರೆ ನಮ್ ಕಣ್ಣೂ ಕೀಳೋಕೆ ಪ್ರಯತ್ನ ಮಾಡ್ತಾರೆ. ಅಂತ ಕಡೆಯಿಂದ ಬೇಗ ಹೊರಟು ಆಚೆ ಬಂದ್ಬಿಡಿ. ಅಲ್ಲಿ ಯಾವುದೇ ರೀತಿಯ ಮದುವೆ ಅನ್ನೋ ಒಂದು ಬಂಧನಕ್ಕೆ ಅವನು ಒಳಗಾಗೋನಿದ್ದ. ಅವಾಗ ಅವರು ಕಣ್ ಕೀಳ್ತೀವಿ ಅಂತ ಅಂದ್ರು. ಇಲ್ಲಿ ಕೂಡ ನಾವು ಲೌಕಿಕದಲ್ಲಿ ಸ್ನೇಹಿತರಂತೆ, ಸಂಬಂಧಿಕರಂತೆ ನಮ್ಗೇನ್ ಆಸೆ ಇರುತ್ತೆ, ಹೇಗಾದ್ರೂ ಮಾಡಿ ಇವ್ರಿಗೆ ಜ್ಞಾನವನ್ನ ಹೇಳ್ಬೇಕು, ಒಂದು ಸಂಬಂಧದಲ್ಲಿ ಬಂದ್ರಾರು ಇವ್ರು ಜ್ಞಾನ ಕೇಳ್ತಾರ ಅಂತ ಒಂದು ಭಾವನೆಯಿಂದ ನಾವು ಸಂಬಂಧವನ್ನ ಬೆಳೆಸ್ತೀವಿ. ಆದ್ರೆ ಅಲ್ಲಿ ಹೋದಾಗ ಅವರು ನಮ್ಮ ಕಣ್ಗಳನ್ನೇ ಕೀಳೋದು, ಅಂದ್ರೆ ನಮ್ಮ ಜ್ಞಾನದ ಚಕ್ಷುಗಳನ್ನೇ ಕಿತ್ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೀಗಿರುವಾಗ ನಾವು ಎಷ್ಟು ಜಾಗರೂಕರಾಗಿ ಇಂಥ ಒಂದು ಕಣ್ಣಿಲ್ದೇ ಇರೋರ ಸಂಘದಲ್ಲಿ ಇದ್ದು ಸಾಧ್ಯವಾದ್ರೆ ಜ್ಞಾನ ಹೇಳ್ಬೇಕು. ಇಲ್ಲಾಂದ್ರೆ ಅವ್ರ ಹತ್ರ ವಾದಕ್ಕೆ ನಿಲ್ಲಕ್ಕೆ ಹೋಗ್ಬಾರ್ದು, ವಾದ ಮಾಡಕ್ಕೂ ಹೋಗ್ಬಾರ್ದು, ಹೆಚ್ಚಿಗೆ ನಮ್ಮ ಶಕ್ತಿಯನ್ನ ಅಲ್ಲಿ ಕಳ್ಕೊಳ್ಳೋಂತಹ ಕೆಲ್ಸನೂ ಮಾಡ್ಬಾರ್ದು. ಅವ್ರಿಗೆ ವರ್ಣಿಸೋದು, ಬಾರಿ ಬಾರಿ ಪ್ರಯತ್ನ ಮಾಡೋದು ಹೆಚ್ಚಿಗೆ ಮಾಡಕ್ ಹೋಗ್ಬಾರ್ದು. ಅಂತ ಕಡೆಯಿಂದ ಎಸ್ಕೇಪ್ ಆಗಿ ನಮ್ಮ ಮುಂದಿನ ಪಯಣವನ್ನು, ಪುರುಷಾರ್ಥವನ್ನ ಮುಂದುವರಿಸ್ಬೇಕು. ಓಂ ಶಾಂತಿ.